ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಭದ್ರಾ ಅಜ್ಜಿ ಹೇಳ್ತಾರೆ, ಭದ್ರನ್ ಬಾಯಿಯಿಂದ ಅವ್ವ ಅಂತ ಕರೆಸ್ಕೋಬೇಕಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ಲು, ಅದು ನನಗೆ ಮಾತ್ರ ಗೊತ್ತು. ಅಲ್ಲ ಕಣಪ್ಪ ಭದ್ರ, ಇಷ್ಟು ವರ್ಷ ಅರ್ಥ ಆಗಿರೋ ಪ್ರೀತಿ ಇದ್ದಕ್ಕಿದ್ದ ಹಾಗೆ ಇವಾಗ ಹೆಂಗೆ ಅರ್ಥ ಆಗೋಯ್ತು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಅದಕ್ಕೆಲ್ಲ ಕಾರಣ ವಿದ್ಯೆ ಅತ್ತೆ. ಇವತ್ತು ವಿದ್ಯೆ ನನಗೆ ತಾಯಿ ಒಡ್ಲು ಅಂದ್ರೆ ಏನು, ಅದರಲ್ಲಿರೋ ಪ್ರೀತಿ ಅಂದ್ರೆ ಏನು ನನಗೆ ಅರ್ಥ ಮಾಡಿಸಿದ್ಲು. ಅವಳು ಬಸ್ರಿ ಬೈಕೆಗಾಗಿ ನಾನು ಅವ್ವ ಅಂತ ಕರಿ ಅಂತ ಕೇಳ್ಕೊಂಡ್ಲು. ಅಷ್ಟೇ ಮಾತ್ರ ಅಲ್ಲ, ನಮ್ಮ ಅವನ ಪ್ರೀತಿ ಎಷ್ಟು ಪವಿತ್ರವಾದದ್ದಂತ ಅರ್ಥ ಮಾಡಿಸ್ಬಿಟ್ಲು ಅಪ್ಪಯ್ಯ ಅಂತ ಭದ್ರವ್ರು ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ಅಟ್ಟಿಗೆ ಬರೋ ಸೊಸೆ ಮಕ್ಕಳನ್ನ ಹೆತ್ತೋರಿಂದ ದೂರ ಮಾಡೋಕೆ ನೋಡ್ತಾ ಇರ್ತಾರೆ. ತಾಯಿನ ಮಗನ್ನ ಒಂದ್ ಮಾಡಿ ನೀನು ಬೇರೆ ಅಂತ ತೋರಿಸ್ಬಿಟ್ಟೆ. ಇವರಿಬ್ರು ಸಂಬಂಧ ಬೆಸೆಯೋದಕ್ಕೆ ಒಂದು ಕೊಂಡಿ ಬೇಕಾಗಿತ್ತು. ಆ ಕೊಂಡಿ ಯಾವ್ದಪ್ಪ ಅಂತ ಈ ಕ್ಷಣದ ತನಕ ಇಷ್ಟು ವರ್ಷ ಕಾದ್ಬಿಟ್ಟೆ. ಆದ್ರೆ ಆ ಕೊಂಡಿ ನೀನಾಗ್ಬಿಟ್ಟೆ ಮಗ. ನಿನಗೆ ಹೆಂಗ್ ಧನ್ಯವಾದ ಹೇಳಬೇಕು ಗೊತ್ತಾಯ್ತಾ ಇಲ್ಲ. ವಿದ್ಯೆಯವ್ರಿಗೆ ನಮಸ್ಕಾರ ಮಾಡಿಕೊಂಡು ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಿದ್ಯೆಯವರು ಗಿಡಗಳು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಭದ್ರ ಅವರು ಬಂದ್ಬಿಟ್ಟು ನಿನ್ನೆ ಕೂಗ್ತಾ ಇರೋದು ಅಂತ ಹೇಳ್ತಾರೆ. ವಿದ್ಯೆಯವರು ಕೇಳಿಸಿದ್ರು ಕೇಳಿಸ್ದೇ ಇರೋ ಹಾಗೆ ಕೂತಿರ್ತಾರೆ. ವಿದ್ಯಾ ಅಂತ ಭದ್ರ ಅವ್ರು ಹೇಳಿದಾಗ, ಏನ್ ಗೌಡ್ರೆ ದನ ಕರ್ದ ಹಾಗೆ ಕರಿತಾ ಇದ್ದೀರಲ್ಲ, ಹೊಸಿ ಪ್ರೀತಿಯಿಂದ ವಿದ್ಯಾ ಅಂತ ಕರಿಬಾರ್ದೆ ಅಂತ ಹೇಳ್ತಾರೆ ವಿದ್ಯೆಯವರು. ಹಂಗೆ ಕರೆಯಕ್ ಬರೋದು ಕಣಂತೆ. ಆಯ್ತಾಯ್ತು, ಅದೇನಂತ ಹೇಳಿ, ನನಗೆ ಬೇಜಾನ್ ಕೆಲಸ ಇದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಹೊಸಿ ನಿಂತ್ಕೋ, ಆ ಕೆಲಸ ಎಲ್ಲೂ ಹೋಗೋದಿಲ್ಲ. ಇವನೆಲ್ಲಿ ಬರಲೇ ಇಲ್ಲಲ್ಲ, ಎಲ್ಲ ಕ್ವಾಟ್ಲೆ ಎಲ್ಲ ಅಂತ ಭದ್ರವ್ರು ಹೇಳಿದಾಗ ಕ್ವಾಟ್ಲೆ ಅವರು ಅಲ್ಲಿಗೆ ಬಂದೇ ಇರು ಅಣ್ತಮ್ಮ ಅಂತ ಬರ್ತಾರೆ. ಅಷ್ಟರಲ್ಲಿ ಭದ್ರ ಅಜ್ಜಿ ಸಹ ಅಲ್ಲಿಗೆ ಬರ್ತಾರೆ. ಏನೋ ಇದು, ಇದ್ರಲ್ಲಿ ಏನಿದೆ ಅಂತ ಭದ್ರ ಅಜ್ಜಿ ಕೇಳ್ತಾರೆ. ಇರು ಅಮ್ಮಮ್ಮ, ಅತ್ತಿಗೆಮ್ಮ, ಇದೇ ತಾನೇ ನಿನ್ ಪ್ರಶ್ನೆನು? ನಿಮ್ಮಿಬ್ಬರಿಗೂ ಸೇರಿಸಿ ನಮ್ಮ ಅಣ್ತಮ್ಮ ಅಲಿಯಾಸ್ ಅಜ್ಜಮ್ಮನ್ ಮೊಮ್ಮಗ ಅಲಿಯಾಸ್ ಅತ್ತಿಗೆಮ್ಮನ್ ಗಂಡ ಹೇಳ್ತಾರೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಯ್ಯೋ ಯಾರೋ ಒಬ್ರು ಬೊಗಳ್ರಲ್ಲ ಅಂತ ಅಜ್ಜಿ ಹೇಳ್ತಾರೆ. ಕ್ವಾಟ್ಲೆ ಅವರು ತಮಾಷೆ ಮಾಡ್ಕೊಂಡು ಬೋಬೋ ಅಂತಾರೆ. ಆಗ ಅಜ್ಜಿ ಹೇಳ್ತಾರೆ, ಅಯ್ಯ ಅರುಗೇಡಿ ತಂದು ಎಟ್ಟಗೆ ಹೇಳಿದ್ರೆ ಸರಿ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮಮ್ಮ, ಸಿಕ್ಕಿದ್ರೆ ಸಾಕು ಬೈತಾ ಇರ್ತೀಯಲ್ಲ, ಅದೇ ಹಾಲಿಗೆ ಕೇಸರಿ ಹಾಕೊಂಡು ಕುಡಿಬೇಕು ಅಂತ ಹೇಳಿದ್ದಲ್ಲ, ಕೇಸರಿಯ ಇದು ಹಾಗಂತ ಭದ್ರವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ, ಅಯ್ಯೋ ಮಂಗ್ ಬಡ್ಡೆತ್ತದೆ, ಇದ್ರ ತುಂಬ ಇರೋದು ಅದೇಯಾ? ಹ್ಞೂ ಅಮ್ಮಮ್ಮ, ನಮ್ಮ ಅಜ್ಜಮ್ಮ ಹೇಳೋರಂತ ಎಲ್ಲ ಅಂಗಡಿ ಹುಡುಕಿ ತಗೊಂಬಂದಿರೋದಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಗೊತ್ತಾಯ್ತು ಕಣ್ಲಾ ನಿನ್ ದೊಡ್ಡ ಸಿಕ್ಕಾಮಣಿ ಅಂತ. ಕೇಸರಿ ತಗೊಂಬರ್ಲಾ ಅಂದ್ರೆ ಹಿಂಗ ಒತ್ಕೊಂಬರೋದು, ಅದನ್ನ ಗ್ರಾಮ್ ಲೆಕ್ಕದಲ್ಲಿ ತರ್ಬೇಕು ಕಣ್ರಲ್ಲ ಅಂತ ಅಜ್ಜಿ ಹೇಳ್ತಾರೆ. ಒಂದ್ ಲೋಟ ಹಳ್ಳಿಗೆ 2 ದಳ ಕೇಸರಿ ಹಾಕ್ಬೇಕು ಆಟೆಯ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮಮ್ಮ, ಇದೇ ತರ ಡೈಲಾಗ್ನೇ ಆ ಅಂಗಡಿ ಅವನು ಹೇಳ್ದ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಮ್ಮಮ್ಮ, ನನಗೂ ಗೊತ್ತಿತ್ತು, ಹೊಸಿ ಜಾಸ್ತಿ ಹಾಕೊಂಡು ಕುಡಿಲಿ ಅಂತ ಅಪಾರ ತಂದಿದ್ದೀನಿ ನಾನು. ಈಗ ತಂದಿದ್ದೀನಿ, ಏನ್ ಮಾಡಿ ಅಂತ ಭದ್ರವ್ರು ಕೇಳ್ತಾರೆ. ಅಯ್ಯಯ್ಯೋ ಸೂರಾದಿ ಸೂರ, ಅತಿಯಾದ್ರೆ ಅಮೃತನ ವಿಷ ಅನ್ನೋ ವಿಷಯನ ಕೇಳಿಲ್ವೇನೋ ನೀನು? ಯಾವುದನ್ನ ಎಷ್ಟು ಬಳಸ್ಬೇಕೋ ಅಷ್ಟೇ ಬಳಸ್ಬೇಕೋ ಮುಟ್ಟಾಳ್ ಮೊಮ್ಮಗನೇ ಅಂತ ಅಜ್ಜಿ ಹೇಳ್ತಾರೆ. ಗಟ್ಟಿ ಗುಡ್ಗಿ, ಏನ್ ಸಿಕ್ತು ಅಂತ ಸುಮ್ಕೆ ಬೈತಾನೆ ಇದೀಯಾ? ಅದೇನಿದ್ರು ಮೆತ್ತಗೆ ಹೇಳಕ್ಕಾಗಕ್ಕಿಲ್ವೇ? ಹಿಂಗ್ ಬೈದ್ರದೆ ಅನ್ಸುತ್ತೆ ನಿನಗೆ ಉಂಡಿ ದರ್ಗೋದು ಅಂತ ಭದ್ರವ್ರು ಹೇಳ್ತಾರೆ. ಈ ವಿಷಯದಲ್ಲಿ ನೀನ್ ಈ ಮಟ್ಟಕ್ಕೆ ದಡ್ಡ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣ್ಲಾ. ಇವನು ಹಿಂಗೆಲ್ಲ ತಗೊಂಬಂದಿದ್ದಾನಂತ ಮನ್ಸಿಗೆ ಬಂದಂಗೆ ಹಾಕೊಂಡು ಕುಡಿಬೇಡ್ವೆ ಅಂತ ಅಜ್ಜಿ ಹೇಳ್ತಾರೆ. ಒಂದ್ ಲೋಟ ಹಾಲಿಗೆ 2 ದಳ ಕೇಸರಿ ಹಾಕೊಂಡು ಕುಡಿಬೇಕು ಆಟೆಯ ಅಂತ ಅಜ್ಜಿ ಹೇಳ್ತಾರೆ. ಹಂಗಾದ್ರೆ ತಂದಿರೋದೆಲ್ಲ ಏನ್ ಮಾಡೋದು ಅಂತ ಭದ್ರವ್ರು ಕೇಳ್ತಾರೆ. ಹೋಗಿ ತಡ್ಕೊಂಡು ತಗೊಂಬಂದಿದಿರಲ್ಲ, ಇಬ್ರು ಹಾಕೊಂಡು ಕುಡ್ದಿರೆ ಅಂತ ಅಜ್ಜಿ ಕೇಳ್ತಾರೆ. ಇಲ್ಲ, ನಿನಗೊಂದ್ ಗಿಲಾಸ್ ಹಾಕೊಡ್ತೀವಿ ಕುಡ್ದಿಯೇ ಅಂತ ಭದ್ರವ್ರು ಕೇಳ್ತಾರೆ. ನಾನ್ ಕುಡಿಯಲ್ಲಪ್ಪ, ನನ್ಗಿರೋ ಈ ಬಿಳಿ ಬಣ್ಣನೇ ಸಾಕು ಅಂತ ಅಜ್ಜಿ ಹೇಳ್ತಾರೆ. ಇರು ಅಮ್ಮಮ್ಮ, ಅಣ್ತಮ್ಮ, ನಮ್ ಕ್ಷೇತ್ರದಲ್ಲಿರುವ ಎಲ್ಲ ಬಸ್ರಿ ಹೆಂಗಸಿಗರಿಗೆ ಈ ಕೇಸರಿನ ಹಂಚ್ಬಿಟ್ರೆ ಹೆಂಗೆ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಚೆನ್ನಾಗೇ ಹೇಳಿದೀಯಾ, ತಗೊಂಡೋಗಿ ರೂಮ್ಗಿಡು, ಸೇಟುತ್ತವ ಮಾತಾಡ್ತೀನಿ. ಅಮ್ಮಮ್ಮ, ಬರೇ ಹಾಲಿಗೆ ಅಷ್ಟೇ ಅಲ್ಲ, ನೀರ್ಗೂ ಸಹ ಹಾಕೊಂಡು ಕುಡಿಯಕ್ಕೆ ಹೇಳು, ಮಗ ಕೆಂಪ್ದಾಗ ಹುಟ್ಲಿ ಅಂತ ಹೇಳಿ ಭದ್ರವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ನೋಡಿದೀಯೇನೆ ಮಗಿ ಮೇಲೆ ಅದೆಷ್ಟು ಆಸೆ ಮಾಡ್ಕೊಂಡಿದ್ದಾನೆ ಅಂತ. ಏನೇ ಆಗ್ಲಿ ಆ ಹುಲಿಕೇರಮ್ಮ ನಿನ್ಗೆ ಹೆಣ್ಮಗುನೇ ಕೊಟ್ರೆ ಸಾಕು ಅಂತ ಅಜ್ಜಿ ಹೇಳ್ತಾರೆ. ಆಗಿನ್ನೇನ್ ಮಾಡೋನು ಕಾಣೆ ನನ್ನ ಮೊಮ್ಮಗ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಯ್ಯೋ ದೇವ್ರೆ, ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ ನಾನು ಅಂತ ವಿದ್ಯೆಯವ್ರು ಮಾತಾಡ್ಕೋತಾರೆ. ಈ ಕಡೆ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಅವ್ವ ಟೈಮಿಗೆ ಮಾತ್ರೆ ತಗೋತಾ ಇದೀಯ ತಾನೆ? ತಗೊಳ್ಳದೆ ಹೋದ್ರೆ ನನ್ ಸೊಸೆ ನಿನ್ ಸೊಸೆ ಬಿಟ್ಟಾರೇ ಅಂತ ಅಜ್ಜಿ ಹೇಳ್ತಾರೆ. ಅವಳು ಬಿಟ್ರೆ ಇವಳು ಬಿಟ್ರೆ ಅವಳು ದಿನಕ್ಕೆ 4 ಕಿತ ಕೇಳ್ತಾರೆ ಅಂತ ಅಜ್ಜಿ ಹೇಳ್ತಾರೆ. ನಿಮ್ಮನ್ನ ನೋಡ್ಬೇಕು ಅಂತ ನಮ್ಮ ಚೇರ್ಮನ್ ಬ್ಯಾಡ್ರಾಯರು ಹಳ್ಳಿಯಿಂದ ಬಂದಿದ್ದಾರೆ ಅಂತ ವೆಂಕಟೇಶ್ ಅವ್ರು ಹೇಳ್ತಾರೆ. ಅವ್ರನ್ನ ಹೊರಗಡೆ ನಿಲ್ಸಿದಿರೆ ಒಳಗೆ ಕರೀರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬ್ಯಾಡ್ರಾಯರು ಹಣ್ಣು ಹಂಪ್ಲೆಲ್ಲ ತಗೊಂಡು ಶಿವರಾಮೇಗೌಡರನ್ನ ಮೀಟ್ ಮಾಡೋಕ್ಕೆ ಒಳಗೆ ಬಂದಾಗ ಮತ್ತೆ ಏನು ಹೇಳಿ ಅಂತ ಶಿವರಾಮೇಗೌಡರು ಹೇಳಿದಾಗ ಅವ್ರು ಹೇಳ್ತಾರೆ, ನಾಯಕರೇ, ನಮ್ಮ ಊರಲ್ಲಿ
ಪೂಜೆನ ಮಾಡ್ಕೊಂಡಿದೀವಿ, ಅದಕ್ಕೆ ನಿಮ್ಗಳನ್ನ ಕರಿಯೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಹೌದೇ, ಯಾವ ದೇವ್ರು ಅಂತ ಶಿವರಾಮೇಗೌಡರು ಹೇಳಿದಾಗ ಬ್ಯಾಡ್ರಾಯರು ಹೇಳ್ತಾರೆ ಚಿಕ್ಕು ದೇವಿ ಅಂತ. ನಮ್ಮೂರು ದ್ಯಾವ್ರ ಬುದ್ಧಿ. ಮೂರಲ್ಲಿ ಪುರಾತನವಾದ ದೊಡ್ಡ ಮರ ಐತ್ರ, ಅದನ್ನೇ ನಾವು ದ್ಯಾವ್ರು ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಅಲ್ಲಿ ಯಾವ ಮೂರ್ತಿ ಪೂಜೆನೂ ಇಲ್ಲ, ಅದೇ ಅಲ್ಲಿನ ವಿಶೇಷ ಅಂತ ಹೇಳ್ತಾರೆ. ಪ್ರಕೃತಿಲಿ ದೇವ್ರು ಕಾಣಬೇಕು ಅಂತ ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಬಿಡು ಅಂತ ಶಿವರಾಮೇಗೌಡರು ಹೇಳಿದಾಗ ಬ್ಯಾಡ್ರಾಯರೇ ಹೇಳ್ತಾರೆ ತಲಾಂತರದಿಂದ ನಡ್ಸ್ಕೊಂಬಂದಿರೋ ಪೂಜೆ ಅದು, ನಾವು ಮುಂದುವರ್ಸ್ಕೊಂಡು ಹೋಯ್ತಾ ಇದೀವಿ ಅಷ್ಟೇರಾ. ಹಂಗಾರೆ ಅದ್ಯಾವ್ರ ವಿಶೇಷ ಏನು ಅಂತ ಅಜ್ಜಿ ಕೇಳ್ತಾರೆ. ಅದು ತಾಯಿ ನಮ್ಮ ಚಿಕ್ಕದೇವಿ ಅವನಿಗೆ ಬಸ್ರಿ ಹೆಂಗಸ್ರು ಪೂಜೆ ಮಾಡ್ಕೊಂಡು ಹೋದ್ರೆ ಹೆರಿಗೆ ಸುಸೂತ್ರವಾಗಿ ಆಗ್ತದೆ ಅಂತ ಬಹಳ ನಂಬಿಕೆ ಐತೆ. ಅದರಲ್ಲಿ ಚೊಚ್ಚಲು ಬಸ್ರೀರ್ ಬಂದು ಪೂಜೆ ಮಾಡ್ಕೊಂಡು ಹೋಯ್ತಾರ ಕಣವ ಅಂತ ಹೇಳ್ತಾರೆ ಬ್ಯಾಡ್ರಾಯರು. ಪರವಾಗಿಲ್ಲ, ಅದು ಒಂಥರ ವಿಶೇಷನೇಯ. ಹಾಗಂತ ಶಿವರಾಮೇಗೌಡರು ಹೇಳಿದಾಗ ಬ್ಯಾಡ್ರಾಯರು ಹೇಳ್ತಾರೆ ನೀವು ತಪ್ಪದೆ ಪೂಜೆಗೆ ಬರಬೇಕು ನಾಯಕ್ರೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಗಂಟ ಬಂದು ಇಷ್ಟು ಪ್ರೀತಿಯಿಂದ ಕರಿತಿದ್ದೀರ ಅಂದ್ಮೇಕೆ ತಪ್ಪದೆ ಬರ್ತಾರ ಬಿಡಿ ಅಂತ ಗೋವಿಂದ ಅವರೇ ಹೇಳ್ತಾರೆ. ನಮ್ಮ ಗೋವಿಂದ ಹೇಳ್ದಂಗೆ ಖಂಡಿತ ನಾನು ಬರ್ತೀನಿ, ತಲೆ ಕೆಡ್ಸ್ಕೋಬೇಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ತುಂಬಾ ಜನ ಬರ್ತೀನಿ ಅಂತ ಹೇಳಿ ಬರ್ದೇ ಹೋಗಿದ್ದಾರೆ, ನೀವಾದ್ರೂ ಬರ್ತಿರೋ ಇಲ್ವೋ ಅಂದ್ಬಿಟ್ಟು ಅಂತ ಬ್ಯಾಡ್ರಾಯರು ಹೇಳುವಾಗ ಶಿವರಾಮೇಗೌಡರು ಹೇಳ್ತಾರೆ ಅದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ನಲ್ಲ. ಹಾಗಲ್ಲ ನಾಯಕ್ರೆ, ತುಂಬಾ ಜನ ಭರವಸೆ ಕೊಟ್ಟು ಒಬ್ರು ಕೂಡ ನಮ್ಮೂರ್ ದಾರಿ ನೋಡಕ್ಕಿಲ್ಲ. ಯಾಕಂದ್ರೆ ಮುಂದಾಗೋ ಅನಾಹುತದ ಬಗ್ಗೆ ಮೂಢನಂಬಿಕೆ ಬಗ್ಗೆ ಕೇಳಿ ಯಾರು ತಲೆನೂ ಹಾಕಕ್ಕಿಲ್ಲ ನಾಯಕ್ರೆ. ಹಾಗಂತ ಬ್ಯಾಡ್ರಾಯರು ಹೇಳ್ತಾರೆ ನೀವೇನು ಹೇಳ್ತಾ ಇದ್ದೀರಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮೂರ ಬಗ್ಗೆ ಏನು ತಿಳ್ಕೊಂಡವರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ನಮ್ಮೂರಿಗೆ ಯಾರೇ ಅಧಿಕಾರದಲ್ಲಿ ಇರೋರು ಬಂದರೂ ಅಧಿಕಾರನ ಕಳ್ಕೊಂಡ್ಬಿಡ್ತಾರೆ ಅನ್ನೋ ಶಾಪನ ಅಂಟ್ಕೊಂಡ್ಬಿಟ್ಟಿದೆ ನಾಯಕ್ರೆ. ಅದಕ್ಕೆ ಅಧಿಕಾರದಲ್ಲಿರೋರ್ನ ಯಾರನ್ನೇ ಕರೆದ್ರು ನಮ್ಮೂರ್ ಕಡೆ ತಲೆನೂ ಹಾಕಕ್ಕಿಲ್ಲ ಅಂತ ಬ್ಯಾಡ್ರಾಯರು ಹೇಳ್ತಾರೆ. ಅದಕ್ಕೆ ನೀವಾದ್ರೂ ಒಂಚೂರು ದೊಡ್ಡ ಮನ್ಸು ಮಾಡಿರ ನಾಯಕ್ರೆ ಅಂತ ಕೇಳ್ತಾರೆ ಬ್ಯಾಡ್ರಾಯರು. ಛೇ ನನಗೆ ಅಂತ ಭಯ ಮೂಢನಂಬಿಕೆ ಎಲ್ಲ ಇಲ್ಲ, ಅವೆಲ್ಲ ಇನ್ನು ಯಾವ ಕಾಲದಲ್ಲಿ ಇದ್ದೀವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಆಟೆಯ. ನೋಡಿ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ನಾನೀಕಿತ ನಿಮ್ಮೂರಿಗೆ ಬಂದೇ ಬರ್ತೀನಿ, ಅಲ್ಲಿಗೆ ಅಂಟಿರೋ ಶಾಪನ ನಾನು ತೊಳಿತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಮನ್ಸೊಳಗೆ ಈಶ್ವರಿಯವರು ಅನ್ಕೊಂತಾರೆ ಹೋಗಪ್ಪ ಶಿವರಾಮ ಹೋಗು, ಹೆಂಡ್ರು ಮಕ್ಕಳನ್ನೆಲ್ಲ ಖುಷಿಯಾಗಿ ಕರ್ಕೊಂಡು ಹೋಯ್ತಾ ಇದೆಯಲ್ವೇ, ಆ ಕಡೆಯಿಂದ ಸೊಪ್ಪು ಮಾರೆ ಹಾಕೊಂಬರ್ತಿ, ಅದನ್ನ ನಾನು ನೋಡ್ತೀನಿ ಅಂತ ಹೇಳ್ಕೊತಾರೆ. ಅಂದಂಗೆ ದಿಟ್ಟವಾಗ್ಲೂ ನಮ್ಮೂರಿಗೆ ಬರ್ತೀರಾ ನಾಯಕ್ರೆ ಅಂತ ಬ್ಯಾಡ್ರಾಯರ್ ಕೇಳ್ತಾರೆ. ಬರೀ ಬರೋದು ಮಾತ್ರ ಅಲ್ಲ, ಒಂದ್ ರಾತ್ರಿ ಅಲ್ಲೇ ತಂಗಿದ್ ಬರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಯಾನೇ ಸಂತೋಷ ಆಯ್ತು ನಾಯಕ್ರೆ, ಈಕಿತ ನಮ್ಮೂರಿಗೆ ಬರ್ತೀನಿ ಅಂತ ಭರವಸೆ ಕೊಟ್ರಲ್ಲ, ನಮ್ಮೂರ್ ಜಾತ್ರೆನ ಅದ್ದೂರಿಯಾಗಿ ಮಾಡ್ತೀವಿ, ನಾವಿನ್ ಬರ್ತೀವಿ ನಾಯಕ್ರೆ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ ಬ್ಯಾಡ್ರಾಯರು. ಈ ಕಡೆ ಶಿವರಾಮೇಗೌಡರು ಅವ್ರು ಹೋಗ್ತಿದ್ದ ಹಾಗೆ ವೆಂಕಟೇಶ್ ಅವ್ರಿಗೆ ಹೇಳ್ತಾರೆ, ವೆಂಕಟೇಶ್ ನೀವು DC ಮತ್ತೆ ಸಾಹೇಬ್ರಿಗೆಲ್ಲ ಹೇಳಿ ಆ ಊರಿಗೆ ಹೋಗ್ತೀನಂತ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಅಲ್ಲಣ್ಣ, ಆ ಊರಿಗೆ ಹೋದವರು ಅಧಿಕಾರ ಕಳ್ಕೊಂತಾರೆ ಅಂತ ಹೇಳ್ತವ್ರೆ ಅಂದ್ಮ್ಯಾಕೆ ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು, ಒಂದ್ಕಿತ ಯೋಚನೆ ಮಾಡೋಣ ಅಂತ ಸಾವಿತ್ರಿಗೆ ಹೇಳ್ತಾರೆ. ಅಣ್ಣ, ಸಾವಿತ್ರಿ ಹೇಳ್ತಾ ಇರೋದು ನೋಡ್ತಾ ಇದ್ರೆ ನನಗೂ ಯಾಕೋ ಇವಾಗ ಅನಿಸ್ತಾ ಇದೆ ಇನ್ನೊಂದ್ಕಿತ ಯೋಚನೆ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ ಗೋವಿಂದೇಗೌಡರು. ಗೋವಿಂದ, ಅದೆಲ್ಲ ಮೂಢನಂಬಿಕೆ. ಅಧಿಕಾರ ಕಳ್ಕೊಳ್ಳೋದು ಬಿಡೋದು ಅದು ನಮ್ಮ ನಡವಳಿಕೆ ಮೇಲೆ ನಿಂತಿರ್ತದೆ. ನಾನು ಆ ಊರಿಗೆ ಹೋಗಿದ್ದೀನಿ ಅನ್ನೋದು ಮಾತ್ರಕ್ಕೆ ಅಧಿಕಾರ ಹೋಗ್ಬಿಡ್ತದೆ ಅನ್ನೋದು ಭ್ರಮೆ ಅಷ್ಟೇ. ಆ ಮೂಢನಂಬಿಕೆನ ಹೋಗಿಸ್ಬೇಕು ಅನ್ನೋದಕ್ಕೆ ನಾನು ಆ ಊರಿಗೆ ಹೋಗೋದನ್ನ ತೀರ್ಮಾನ ತಗೊಂಡಿದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಬಾವ. ಕೆಲವೊಂದ್ಕಿತ ಸಂಪ್ರದಾಯಗಳನ್ನ ಮೀರಿ ನಿಂತಾಗ್ಲೇ ನಾವು ಬ್ಯಾರ್ಯಾರ್ಕಿಂತ ಭಿನ್ನ ಅಂತ ಅನ್ಸ್ಕೊಳ್ಳೋದು ಅಂತ ಈಶ್ವರಿಯವ್ರು ಹೇಳ್ತಾರೆ. ಬಾವ, ನೀವು ಆ ಊರಿಗೆ ಹೋಗ್ಬೇಕು. ಇದೆಲ್ಲ ಮೂಢನಂಬಿಕೆ ಅನ್ನೋದು ನೀವು ರಾಜಕೀಯದವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕು. ಅದಕ್ಕೆ ನಾನು ಹೋಯ್ತಾ ಇರೋದು ಈಶ್ವರಿ. ಹಾಗಂತ ಶಿವರಾಮೇಗೌಡರು ಹೇಳಿದಾಗ ಈಶ್ವರಿಯವರು ಮನ್ಸೊಳಗೆ ಅನ್ಕೋತಾರೆ, ನೀವು ಹೋದ್ರೆ ಅಲ್ವೇನಪ್ಪ ನನಗೆ ಸಂತೋಷ ಆಗೋದು, ನೀನು ಅಲ್ಲಿಗೆ ಹೋಗ್ಬೇಕು, ಅಧಿಕಾರ ಕಳ್ಕೋಬೇಕು, ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದು ಅಂತ ಮಾತಾಡ್ಕೋತಾರೆ. ಶಿವರಾಮ, ನಾನು ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ. ಆ ಊರಲ್ಲಿ ಏನು ವಿಶೇಷ ಅಂತ ಕೇಳಿಸ್ಕೊಂಡಲ್ವೇ, ಈಗ ವಿದ್ಯಾನು ಬಸ್ರಿ, ಅದರಲ್ಲೂ ಚೊಚ್ಚಲು ಹೆರಿಗೆ ಸುಸೂತ್ರವಾಗಿ ಹೆರಿಗೆ ಆಗ್ಲಿ ಅಂತ ಒಂದು ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ನಿನ್ನ ಕೋಟೆ ವಿದ್ಯಾಭದ್ರನ್ ಕರ್ಕೊಂಡು ಹೋಗು. ಅದು ಹಂಗಲ್ಲ ಕಣವ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ನೋಡ್ ಮಗ, ಅವಳು ಬಸ್ರಿ ಆಗದೆ ಇದ್ದಿದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ನೆ, ಚೊಚ್ಚಲು ಹೆರಿಗೆ ತೊಂದರೆ ಆಗದೆ ಇರ್ಲಿ ಅಂತ ಹೇಳ್ತಾವ್ನಿ ಅಂತ ಭದ್ರ ಅಜ್ಜಿ ಹೇಳಿದಾಗ ಗೋವಿಂದೇಗೌಡರು ಹೇಳ್ತಾರೆ, ಅವ್ವ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳ್ತಾರೆ. ಸರಿ, ನೀವೆಲ್ಲ ಹೇಳ್ತಾ ಇದ್ರಿ ಅಂದ್ಮ್ಯಾಕೆ ಭದ್ರ ನೀವು ನಮ್ಮ ಕೋಟೆ ಬಂದ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವ್ವ, ನೀನು ಯಾಕೆ ನಮ್ಮ ಕೋಟೆ ಬರಬಾರ್ದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ನೀವೇನು ತಪ್ಪು ತಿಳ್ಕೋದಿಲ್ಲ ಅಂದ್ರೆ ನಾವೆಲ್ಲ ಒಟ್ಟಿಗೆ ಹೋಗಿ ಬರ್ಬೋದಲ್ವೇ ಅಂತ ವಿನಂತಿಯವರು ಹೇಳ್ತಾರೆ. ಲೇ ಒಸಿ ಸುಮ್ಕೇರೆ, ಅದು ಕಾಳ್ಮೊಗ್ಲಲ್ಲಿರೋ ಊರಂತೆ, ಅಲ್ಲಿ ಹೆಂಗಿದ್ದದೋ ಏನೋ ಅಂತ ಸಾವಿತ್ರಿಯವ್ರು ಹೇಳ್ತಾರೆ. ಅವ್ವ, ಮಾವಯ್ಯ ಈಗ ಮಿನಿಸ್ಟರ್ ಆಗಿ ಹೋಯ್ತಾ ಇರೋದು,
ಅದರಿಂದ ನಾವೆಲ್ಲ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಈ ಗೀಲಿಸ್ರು ಬಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಾರವ್ವ ಅಂತ ವಿನಂತಿ ಅವ್ರು ಹೇಳ್ತಾರೆ. ಹೌದೇ, ಹಾಗಾದ್ರೆ ಹೋಗುವ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅವಳೇನೋ ಹೇಳಿದ್ಲು, ಇವಳೇನೋ ಹ್ಞೂ ಅಂದ್ಬಿಟ್ಲು. ಶಿವರಾಮ, ನನಗೆ ಮೊದಲೇ ಹುಷಾರಿಲ್ಲ, ಅಲ್ಲಿಗೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗೋದು ಬೇಡ. ಅವರು ನಿನ್ನನ್ನು ಕರೆದವ್ರೆ, ನೀನು ಮಾತ್ರ ಹೋಗು ಅಂತ ಅಜ್ಜಿ ಹೇಳಿದಾಗ ವಿನಂತಿಯವ್ರು ಹೇಳ್ತಾರೆ, ಭದ್ರನೂ ವಿದ್ಯಾನು ಹೋಗ್ತಾ ಇಲ್ವೇ? ಅವಳು ಬಸ್ರಿ ಹೆರಿಗೆ ಚೆನ್ನಾಗಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಗಂಡ ಹೆಂಡತಿ ಇಬ್ರು ಸೇರಿ ಹೊಂಟವ್ರೆ. ಅಲ್ಲಿ ಬ್ಯಾರೆಯವ್ರಿಗೆ ಇನ್ನೇನು ಕೆಲಸ ಅಂತ ಅಜ್ಜಿ ಹೇಳ್ತಾರೆ. ಅವ್ರು ಮಾತ್ರ ಹೋಗಿ ಬರಲಿ, ಬೇರೆ ಯಾರು ಬೇಡ ಅಂತ ಅಜ್ಜಿ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಸರಿ ಬಿಡವ್ವ, ನೀನು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾರೆ. ಅಪ್ಪಯ್ಯ, ಅದು ನಮ್ಮ ಕುಟೆ ಮೋಹನ ಅವ್ವ ಬಂದರೂ ಚೆನ್ನಾಗಿರೋದು ಅಂತ ಭದ್ರ ಅವ್ರು ಹೇಳ್ತಾರೆ. ನೋಡ್ದ ಶಿವರಾಮ, ಅವ್ರ ಅವ್ವನ ಮೇಲೆ ಪ್ರೀತಿ ಹೆಚ್ಚಾಗಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾವನೆ ಅಂತ ಅಜ್ಜಿ ಹೇಳ್ತಾರೆ. ನಾನು ಯಾಕ್ಲ ಬೇಡ ಅನ್ಲಿ, ನೀನು ನಿಮ್ಮ ಅವ್ವನ ಕುಟೆ ಬರ್ತೀನಂದ್ರೆ ಕರ್ಕೊಂಡು ಹೋಗೋಣ ಬಿಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಶ್ವರಿ ಅವರು ಹೇಳ್ತಾರೆ, ಭದ್ರ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು ಕಣಪ್ಪ, ಅದು ಏನು ಮಾಡಬೇಕು ಹೇಳಿ ಚಿಕ್ಕವ್ವ ಅಂತ ಭದ್ರವ್ರು ಕೇಳ್ತಾರೆ. ಅದೇ ಭದ್ರ, ಸುಭಾಷನ್ ವಿಷಯವಾಗಿ ಒಂದ್ಕಿತ ಮಾತಾಡಿ ಕ್ಷಮಿಸ್ಬಿಡು ಅಂತ ನೀನು ಹೇಳಿ ಭದ್ರ, ಹಂಗಾದ್ರೆ ಅವ್ರು ಕೇಳ್ತಾರೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಚಿಕ್ಕವ್ವ, ನೀನು ಅವನ ಪರವಾಗಿ ಮಾತಾಡಿ ಅವನದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದೀಯ ಅಂತ ಭದ್ರವ್ರು ಕೇಳ್ತಾರೆ. ಅಯ್ಯಯ್ಯೋ, ಅವ್ನು ತಪ್ಪು ಮಾಡಿಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳಲಿ ಭದ್ರ, ಏನೋ ತಿಳಿದೆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟವನೇ ಅವನು. ಭದ್ರ, ಅವನು ಹಂಗಾಗಕ್ಕೆ ನಾವು ಕಾರಣ ಅಲ್ವೇ ಅಂತ ಈಶ್ವರಿ ಅವ್ರಿಗೆ ಹೇಳ್ತಾರೆ. ಅರ್ಥ ಆಗಲಿಲ್ಲ ಚಿಕ್ಕವ್ವ, ಅದೇನು ಹೇಳ್ತಾ ಇದ್ದೀರಾ ಹೇಳಿ ಅಂತ ಭದ್ರವ್ರು ಹೇಳ್ತಾರೆ. ವಯಸ್ಸಲ್ಲಿ ಅವನಿಗೂ ನಿನ್ನಂಗೆ ಜವಾಬ್ದಾರಿ ಅಂತ ಬಂದ್ಬಿಟ್ಟಿದ್ದಿದ್ರೆ ಹಿಂಗೆಲ್ಲ ಮಾಡ್ತಾ ಇದ್ನೆ. ಏನು ಮಾಡ್ತೀಯಪ್ಪ, ಸಣ್ಣ ವಯಸ್ಸಿನಲ್ಲೂ ಅವನಿಗೆ ಮುದ್ದು ಜಾಸ್ತಿ ಆಗೋಯ್ತು. ಇವತ್ತು ಅದೇ ಅವನನ್ನು ದಾರಿ ತಪ್ಪಿಸ್ಬಿಟ್ಟೈತೆ ಭದ್ರ ಅಂತ ಈಶ್ವರಿ ಅವರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.